ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರು ಮೀಟ್ ಆಗಿದ್ದಾರೆ. ಎರಡು ಧ್ರುವದಂತಿದ್ರು, ಒಟ್ಟಿಗೆ ಮೀಟ್ ಆಗಿದ್ದಾರೆ. ಏನ್ ಸೂಚಿಸುತ್ತೆ ಸರ್? ಅಲ್ಲ, ಅವರೇ ಹೇಳಿದಾರಲ್ಲ, ಪಾರ್ಟಿ ವಿಚಾರದಲ್ಲಿ ಚರ್ಚೆ ಮಾಡಿದ್ರು. ನಾನು ನನ್ನ ಹಿಂದಿನ ಎಲ್ಲ ಹೇಳಿಕೆಗಳಿಗೂ ಬದ್ಧನಾಗಿದ್ದೇನೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಮತ್ತೆ ಅದನ್ನ ಏನು ವಿಶೇಷತೆ ಏನು ಕಾಣಿಸ್ತಾ ಇಲ್ಲ ನನಗೆ. ಅವರೇ ಕ್ಲಾರಿಫೈ ಮಾಡಿದಾರಲ್ಲ, ಯಾಕೆ ಭೇಟಿ ಮಾಡಿದ್ದೆ ಅನ್ನೋದನ್ನ ಅವರೇ ಕ್ಲಾರಿಫೈ ಮಾಡಿದ್ದಾರೆ. ಮತ್ತು ಅವರ ಸ್ಟ್ಯಾಂಡಿಗೆ ನಾನು ಬದ್ಧವಾಗಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಬಣದವ್ರನ್ನೆಲ್ಲರನ್ನು ಭೇಟಿ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಆಗಬಹುದು. ನೋಡಿ, ಪಕ್ಷದ ಅಧ್ಯಕ್ಷರಿದ್ದಾರೆ ಅವರು. ನಮ್ಮ ಡೆಪ್ಟಿ ಸಿಎಂ ಅವರು ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ. ಪಕ್ಷ ಸಂಘಟನೆಗೆ ಎಲ್ಲರನ್ನು ಕರೆದು ಮಾತನಾಡ್ತಿದ್ದಾರೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಹಾಗಾಗಿ ಅವರು ರಾಜಣ್ಣ ಅವರ ಹತ್ರನೂ ಮಾತಾಡಿದ್ದಾರೆ. ಅವರೇ ಹೇಳಿದಾರಲ್ಲ, ಈ ಹಿಮ್ಸೆಲ್ಫ್ ಎಸ್ ಕ್ಲಾರಿಫೈಡ್. ನಾವು ದಿನ ಭೇಟಿ ಮಾಡ್ತಾ ಇರ್ತೀವಲ್ಲ, ನಮ್ದೇನು ಹೊಸದೇನಿಲ್ಲ. ನಾವೆಲ್ಲ ಪಕ್ಷದವರು, ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿರೋರು. ಹಾಗಾಗಿ ನಮ್ದೇನು ವ್ಯತ್ಯಾಸಗಳೇನಿಲ್ಲ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನದ ಆಕಾಂಕ್ಷಿ ಅಂತಾರೆ, ತಾವು ಕೂಡ ಆಕಾಂಕ್ಷಿ ಅಂತ ಅನ್ನುವಂತ ಮಾತನ್ನು ಹೇಳಿದ್ರೆ ನೀವೇ ಹೇಳ್ಕೊಂಡು ಓಡಾಡ್ತಿದ್ದೀರಪ್ಪ. ದಿನ ನೀವೇ ಹೇಳ್ತಾ ಇರ್ತೀರಾ. ಯಾರನ್ನ ಆಕಾಂಕ್ಷಿ ಮಾಡ್ತೀರೋ ಏನೋ ಗೊತ್ತಿಲ್ಲ ನನಗೆ. ಅಲ್ಲರಿ, ನೀವೇ ಮಾಡ್ತಾ ಇದ್ದೀರಾ ಎಲ್ಲರನ್ನೂ ಆಕಾಂಕ್ಷಿಗಳನ್ನ. ನಾವು ಹೈಕಮಾಂಡಿನ ಯಾವುದೇ ತೀರ್ಮಾನಕ್ಕೆ ಬದ್ಧವಾಗಿದ್ದೇವೆ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಈಗಲೂ ಅದಕ್ಕೆ ಸ್ಟ್ಯಾಂಡ್ ನಂದು. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧವಾಗಿದ್ದೇನೆ. ಆದರೆ ಒಂದಂತೂ ನಿಜ, ನಾವು ಈಗ ಬಡ್ಜೆಟ್ ಹತ್ರ ಬರ್ತಾ ಇದೆ. ಆದಷ್ಟು ಬೇಗ ಈ ಎಲ್ಲ ಬಗೆಹರಿಸಿಕೊಂಡು ನಾವು ಬಡ್ಜೆಟ್ ಅನ್ನ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಬಡ್ಜೆಟ್ ಅನ್ನು ಕೊಟ್ಟು ಮುಂದೆ ಕೆಲಸ ಮಾಡೋದು ಒಳ್ಳೆಯದು ಅಂತ. ಅದಕ್ಕೆ ನಮ್ಮ ಹೈಕಮಾಂಡ್ನವರು ಆದಷ್ಟು ಬೇಗ ಇದನ್ನೆಲ್ಲ ತಿಳಿ ಮಾಡಬೇಕು ಅಂತ, ಆಗಬೇಕು. ಯಾವುದೂ ಗೊಂದಲ ಇರಬಾರ್ದು ಅಂತ. ಈಗೇನು ಸುಮ್ಮನೆ ಅವರೊಂದು ಹೇಳಿಕೆ ಇವರೊಂದು ಹೇಳಿಕೆ ಈ ರೀತಿಗಳು ಬರ್ತಾ ಇದ್ದಾವೆ. ಅವು ಯಾವೂ ಕೂಡ ಬರದ ಹಾಗೆ ಬಡ್ಜೆಟ್ ಅನ್ನ ತೀರ್ಮಾನ ಮಾಡಿ ನಾವೇನು ಜನಗಳಿಗೆ ಪ್ರಾಮಿಸ್ ಮಾಡಿದ್ದೇವೆ ಆ ಪ್ರಾಮಿಸ್ ಫುಲ್ಫಿಲ್ ಮಾಡೋದಕ್ಕೆ ಎಲ್ಲ ಕ್ರಮ ತಗೋಬೇಕು. ಸುದರ್ಶನ್ ಅವರು ಇದೇ ತರ ಪತ್ರ ಬರೆದಿದ್ದಾರೆ. ಪಕ್ಷದಲ್ಲಿ ಗೊಂದಲ ಆಗ್ತಿದೆ, ಕಾರ್ಯಕರ್ತರು ಪದಾಧಿಕಾರಿಗಳಲ್ಲಿ ಗೊಂದಲ ಆಗ್ತಿದೆ, ಅದನ್ನ ಆದಷ್ಟು ಬೇಗ ಪರಿಹರಿಸಬೇಕು ಅಂತ ಪತ್ರ ಬರೆದಿದ್ದಾರೆ ಸರ್. ಅದು ನನಗೇನು ಗಮನದಲ್ಲಿಲ್ಲ. ಇಲ್ಲ, ನಾನು ಭೇಟಿ ಮಾಡಿದಾಗ ನಾನು ಇದನ್ನೇ ಹೇಳ್ತೀನಿ. ಯಾವುದೂ ಕೂಡ ಗೊಂದಲ ಅಥವಾ ವಿಭಿನ್ನವಾದಂತ ಹೇಳಿಕೆಗಳು ಬರೋದು ಮತ್ತೆ ಇದೆಲ್ಲ ನಿಂತು ಹೋಗ್ಬೇಕು. ಜನ ನಮ್ಮನ್ನ ಆರಿಸಿ ಕಳಿಸಿದ್ದಾರೆ, ನಾವು ಕೆಲಸ ಮಾಡಬೇಕು. ನಮ್ಮ ಏನು ಭರವಸೆಗಳನ್ನ ಪ್ರಣಾಳಿಕೆಯಲ್ಲೆಲ್ಲ ಹೇಳ್ಕೊಂಡಿದ್ದೋ ಅದನ್ನೆಲ್ಲ ನಾವು ಮಾಡಬೇಕಲ್ವಾ. ಸರ್, ಈಗ ಮುಂದಿನ ವಾರ ಸಾಕಷ್ಟು ಜನ ಹೈಕಮಾಂಡ್ ಭೇಟಿಗೆ ಹೋಗ್ತಾ ಇದ್ದಾರೆ. ನೀವು ಕೂಡ ಹೋಗ್ತೀರಾ? CWC ಮೀಟಿಂಗ್ ಇರೋದ್ರಿಂದ ಸಾಕಷ್ಟು ಜನ ಹೈಕಮಾಂಡ್ ಕೂಡ ಅಲ್ಲೇ ಇರ್ತಾರೆ. ಅದರ ಜೊತೆಗೆ ಸಚಿವರು BK ಹರಿಪ್ರಸಾದ್ ಸೇರಿದ್ದಾರೆ. ನಾನು ಸಂದರ್ಭ ಬಂದಾಗ ಹೋಗ್ತೀನಿ. ಸುಮ್ಮನೆ ಅನವಶ್ಯಕವಾಗಿ ಹೋಗಿ ಡೆಲ್ಲಿ ತುಂಬಾ ಚಳಿ, ಈಗ ಬಹಳ ಪೊಲ್ಯೂಷನ್ ಬೇರೆ ಅಂತ ಹೇಳ್ತಾರೆ. ಸೊ ಅಲ್ಲೆಲ್ಲ ಹೋಗಿ ಪೊಲ್ಯೂಷನ್ ಮತ್ತೆ ಅದೆಲ್ಲ ಆ ವಾತಾವರಣ ನಮಗೆ ಆರೋಗ್ಯ ಕೆಡಿಸ್ಕೊಳ್ಳೋದು ಬೇಡ ಅಂತ. ಸಲಹೆ ಪಡಿತಲ್ವಾ ತಮ್ಮನ್ನು ಸೇರಿದಂತೆ? ಯಾಕಂದ್ರೆ ನೋಡಿ, ಅವ್ರಿಗೆ ಗೊತ್ತಿದೆ ಹೈಕಮಾಂಡ್ನವ್ರು ಇಂಥದ್ದು ಎಷ್ಟು ನೋಡಿದ್ದಾರೆ ಅವರು. ಇದೆಲ್ಲ ಅವರಿಗೆ ಬಹಳ ಸುಲಭ. ಒಂದು ಕ್ಷಣಾರ್ಧದಲ್ಲಿ ಇಂಥದ್ನೆಲ್ಲ ತಿಳಿ ಮಾಡ್ತಾರೆ ಅವರು. ಒಂದು ಹೇಳಿಕೆ ಹೈಕಮಾಂಡ್ ಇಂದ ಬಂದ್ರೆ ಎಲ್ಲವೂ ತಿಳಿ ಆಗ್ತದೆ. ಅದು ಯಾವ ಸಂದರ್ಭದಲ್ಲಿ ಹೇಳಬೇಕು ಅದನ್ನ ಹೇಳ್ತಾರೆ ಅವರು, ಅದು ಗಮನಿಸ್ತಾರೆ ಅವರು. ಸಂದರ್ಭ ಬಂದಿಲ್ವಾ ಸರ್ ಆ ತರದ್ದು? ನೋಡಿ, ಈ ರೀತಿ ಇದು ಒಂದು ಕೇಳಿದ್ರೆ ಇನ್ನೊಂದು ಕೇಳಿದ್ರೆ ಮತ್ತೊಂದು ಹೇಳಿದ್ರೆ ಏನು ಉತ್ತರ ಕೊಡಕ್ಕಾಗೋದಿಲ್ಲ. ನೋಡಿ, ಹೈಕಮಾಂಡ್ ಗಮನಿಸ್ತಾರೆ ಅವ್ರಿಗೆ ಯಾವ ಸಂದರ್ಭದಲ್ಲಿ ಇಂಟರ್ಫಿಯರ್ ಆಗಬೇಕು. ಈಗಾಗಲೇ ಹೇಳಿದಾರಲ್ಲ, ಕರೆದು ಮಾತಾಡ್ತಾರೆ ಅಂತ. ಹಾಗೆ ಕರೆದು ಮಾತಾಡಬಹುದು. ಸರ್, ಡಿ ಕೆ ಶಿವಕುಮಾರ್ ಅವರು ಹಿರಿಯ ಥ್ಯಾಂಕ್ ಯು. ಭೇಟಿ ಆಗ್ತಿರೋದು ಅಂದ್ರೆ FIR ಮಾಡಿದ್ದಾರೆ. ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ತಗೊಳ್ತಾರೆ. ಅದರಲ್ಲಿ ಈಗ ಕೋರ್ಟ್ ಆದೇಶ ಮಾಡಿದೆ ಅಲ್ಲ, ಆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕೋ ಅದನ್ನ ತಗೊಳ್ತಾರೆ ಅಂತ. ಆಮೇಲೆ ನಿನ್ನೆ ನಮ್ಮ KSCN ಅವರು, ವೆಂಕಟೇಶ್ ಪ್ರಸಾದ್ ಅವರು ಮತ್ತು ನಮ್ಮ ವಿನಯ್ ಅವರು, ಸೆಕ್ರೆಟರಿ ಅವರು, ಅವರೆಲ್ಲ ಭೇಟಿ ಮಾಡಿದ್ರು.
ಅದೇ ಇದನ್ನೆಲ್ಲ ಏನು ಈ ಖುನ್ನಾ ರಿಪೋರ್ಟ್ ಇದೆ ಅದರ ಹಿನ್ನೆಲೆಯಲ್ಲಿ ಒಂದು ಸಭೆ ಮಾಡಿ ನಮಗೆ ಪರ್ಮಿಷನ್ ಕೊಡಿ ಆಟಗಳು ಆಡೋದಕ್ಕೆ ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಈಗ ಜಸ್ಟಿಸ್ ಖುನ್ನಾ ರಿಪೋರ್ಟಿನ ಹಿನ್ನೆಲೆಯಲ್ಲಿ ನಾನೊಂದು ಸಭೆ ಕರೀತೇನೆ. ಸಭೆಯಲ್ಲಿ ಅವರು ಏನೆಲ್ಲ ಹೇಳಿದ್ದಾರೆ ಅದನ್ನ ಎಷ್ಟರ ಮಟ್ಟಿಗೆ ಅವರು ಮಾಡ್ತಾರೆ, ಫಾಲೋ ಮಾಡ್ತಾರೆ ಅನ್ನೋದನ್ನ ಚರ್ಚೆ ಮಾಡ್ತೀವಿ. ಆನಂತರ ತೀರ್ಮಾನ ತಗೊಳ್ಳೋದು. ವಿಜಯ್ ಹಜಾರೆ ಟ್ರೋಫಿ ಮತ್ತೆ IPLಗೆ ಅವಕಾಶ ಮಾಡಿಕೊಡಿ. ಇಲ್ಲ, ಅದು ಅವ್ರು ಕೇಳಿದ್ದಾರೆ, ವಿಜಯ್ ಹಜಾರೆ ಮತ್ತು IPL ಅದಕ್ಕೆಲ್ಲ ಕೇಳಿದ್ದಾರೆ. ನಮಗೆ ಜಸ್ಟಿಸ್ ಕುನ್ನಾರ್ ವರದಿನಲ್ಲಿ ಏನಿದೆ ಅದನ್ನೆಲ್ಲ ನೋಡ್ಬೇಕಲ್ವಾ. ಅದನ್ನ ನೋಡಿ ಎಷ್ಟರ ಮಟ್ಟಿಗೆ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆಗುತ್ತೆ, ಅದ್ ಮಾಡಿದ ಮೇಲೆ ಒಂದು ತೀರ್ಮಾನಕ್ಕೆ ಬರ್ತೀವಿ. ಸರಿ, ಭೈರತಿ ಬಸವರಾಜ್ ಅವರು ಸುಳಿವು ಸಿಕ್ಕಿದೆ, ಎಲ್ಲಿದ್ದಾರೆ ಏನು ಅನ್ನೋದು? ಅಲ್ಲ, ಅದು ಪೊಲೀಸ್ನವ್ರ ಕೆಲಸ. ಅದು ನಿಮಗೆ ಏನಾದ್ರು ಮಾಹಿತಿ ಅಂದ್ರೆ ಪೊಲೀಸ್ ಸರ್ಕಾರದ ಕೆಲಸ ಅಲ್ಲ, ಅದು ಪೊಲೀಸ್ನ ಕೆಲಸ. ನಿಮಗೆ ಮಾಹಿತಿ ಕೊಡ್ತಾರಲ್ಲ ಸರ್, ಅಂದ್ರೆ ಏರ್ ಆಫೀಸರ್ಸ್ ನಿಮಗೆ ಮಾಹಿತಿ ಕೊಡ್ತಾರೆ. ಹೌದು, ಮಾಹಿತಿ ಕೊಡ್ತಾರೆ, ನಿಮ್ಗೆ ಹೇಳಬೇಕು ಅಂತ ಇಲ್ಲ. ಥ್ಯಾಂಕ್ ಯು. ಪುಣೆಯಲ್ಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.